ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಟ ದಿಲೀಪ್ ರಾಜ್ ಅವರ ಸಾವು ಎಂಥವರಿಗೂ ಕೂಡ ಅರಗಿಸಿಕೊಳ್ಳಲಾಗದ ಸತ್ಯ ಅಂತ ಹೇಳಬಹುದು. ಅದರಲ್ಲಿ ಅವರ ಮಡದಿ ಅಕ್ಷರಶಃ ಕಣ್ಣೀರಿಡ್ತಿದ್ದಾರೆ, ಕಂಗಾಲಾಗಿದ್ದಾರೆ. ನೀನಿಲ್ಲದೆ ನಾನು ಹೇಗೆ ನಟಿಯಾಗಲಿ? ಅಪ್ಪನನ್ನ ಕಳೆದುಕೊಂಡ ದಿಲೀಪ್ ರಾಜ್ ಪುತ್ರಿ ಧೃತಿ ಈಗ ಅಕ್ಷರಶಃ ಮೌನವಾಗಿದ್ದು ಕಣ್ಣೀರಿಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ದಿಲೀಪ್ ರಾಜ್ ಅವರ ಹಠಾತ್ ನಿಧನ ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತ ನೀಡಿದೆ. ಪತ್ನಿ ಶ್ರೀವಿದ್ಯಾ, ಮಕ್ಕಳಾದ ಅದಿತಿ ಹಾಗೂ ಧೃತಿ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಅಪ್ಪನನ್ನು ಮಿಸ್ ಮಾಡ್ಕೊಳ್ತಿರುವ ಧೃತಿ ದಿಲೀಪ್ ರಾಜ್ ಬಗ್ಗೆ ಭಾವನಾತ್ಮಕವಾಗಿ ಬರ್ಕೊಂಡಿದ್ದಾರೆ. ಕನ್ನಡದ ಪ್ರತಿಭಾವಂತ ನಟ ದಿಲೀಪ್ ರಾಜ್ ಹಠಾತ್ತನೆ ಸಾವನ್ನಪ್ಪಿದ್ದು ನಿಜಕ್ಕೂ ಕೂಡ ಎಂಥವರಿಗೂ ಅರಗಿಸಿಕೊಳ್ಳಲಾಗದ ಆಘಾತವನ್ನು ಮೂಡಿಸಿದೆ. ಹೌದು, ಇದೇ ನವೆಂಬರ್ಗೆ 25ನೇ ಆ್ಯನಿವರ್ಸರಿ ಇತ್ತು. ಅದಕ್ಕೆ ಒಳ್ಳೆ ಗಿಫ್ಟ್ ನೀನೆ ಅಂತ ಹೇಳ್ತಿದ್ದಂತಹ ಶ್ರೀವಿದ್ಯಾ ಅಕ್ಷರಶಃ ಪತಿಯನ್ನು ಕಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಆ ದೃಶ್ಯ ನಿಜಕ್ಕೂ ಕರುಳು ಹಿಂಡುವಂತಿತ್ತು. ಇದರ ಜೊತೆಗೆ ದಿಲೀಪ್ ರಾಜ್ ನಿಧನದಿಂದ ಇಬ್ಬರು ಮಕ್ಕಳು ಕೂಡ ದುಃಖವನ್ನು ಸಹಿಸಿಕೊಳ್ಳಲಾಗದೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಅಪ್ಪನ ಬಗ್ಗೆ ಇದೀಗ ಕಿರಿಯ ಪುತ್ರಿ ಧೃತಿ ಭಾವುಕ ಬರಹವನ್ನು ಹಂಚಿಕೊಂಡಿದ್ದಾರೆ. ಅಪ್ಪನನ್ನ ಧೃತಿ ಪ್ರೀತಿಯಿಂದ ಡ್ಯೂಡ್ ಅಂತ ಕರೀತಿದ್ರಂತೆ. ಅಪ್ಪನೊಟ್ಟಿಗೆ ಮಾತನಾಡಿದ ಹಾಗೆ ಧೃತಿ ರಾಜ್ ಎಮೋಷನಲ್ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ನಾನು ನನ್ನ ಮಾತುಗಳನ್ನು ಹಿಂತೆಗೆದುಕೊಳ್ತೇನೆ ಡ್ಯೂಡ್. ನೀನು ನನ್ನ ಜೀವನದಲ್ಲಿ ಕಾಣುತ್ತಿರುವ ಮತ್ತು ಮುಂದೆಯೂ ಕಾಣಲಿರುವ ಅತ್ಯುತ್ತಮ ವ್ಯಕ್ತಿ. 16 ವರ್ಷಗಳಿಂದ ನಾನು ನಿನ್ನನ್ನು ಅರಿತಿದ್ದೇನೆ. ಅಂದರೆ ನನ್ನ ಸಂಪೂರ್ಣ ಜೀವನವೇ ನೀನು. ನೀನಿಲ್ಲದೆ ನಾನು ಹೇಗೆ ನಟಿಯಾಗ್ತೇನೆ ಅನ್ನೋ ಕಲ್ಪನೆಯೂ ನನಗಿಲ್ಲ ಅಂತ ಧೃತಿರಾಜ್ ಭಾವುಕರಾಗಿ ಬರೆದುಕೊಂಡಿದ್ದಾರೆ. ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತೇನೆ ಅನ್ನೋದನ್ನು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಗೆ ವಿವರಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಿನಗೆ ಅದನ್ನು ವಿವರಿಸುವ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ನೀನು ನನಗೆ ಎಷ್ಟು ವಿಶೇಷವೋ ನಾನು ಕೂಡ ನಿನಗೆ ಅಷ್ಟೇ ವಿಶೇಷ ಅಂತ ನನಗೆ ಗೊತ್ತು ಅಂತ ಬರ್ಕೊಂಡಿದ್ದಾರೆ. ನಾನು ಒಮ್ಮೆ ಒಳ್ಳೆಯ ನಟಿಯಾಗಿ ಬೆಳೆದ್ರೆ ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ನಿನ್ನ ಹೆಸರನ್ನು ಹೊತ್ಕೊಂಡೇ ಹೋಗ್ತೇನೆ ಅಂತ ಧೃತಿ ಭಾವುಕರಾಗಿ ಬರೆದಿದ್ದಾರೆ. ನಮ್ಮಿಬ್ಬರ ಇಂಟಿಯಲ್ಸ್ ಕೂಡ ಒಂದೇ. ಡಾಕ್ಟರ್, ಈಗ ಉಳಿದಿರೋದು ನಿನ್ನ ನೆನಪುಗಳನ್ನು ಹೃದಯದಲ್ಲಿ ಜೀವಂತವಾಗಿಟ್ಕೊಂಡು ಬದುಕೋದಷ್ಟೇ ಅಂತ ಧೃತಿ ಈ ಒಂದು ಸಂದರ್ಭದಲ್ಲಿ ಕಣ್ಣೀರಿಟ್ಟು ಭಾವುಕರಾಗಿದ್ದಾರೆ. ಐ ಲವ್ ಯು ಡ್ಯೂಡ್, ಐ ಲವ್ ಯು ಅಪ್ಪ ಅಂತ ಮನದಾಳದ ಮಾತುಗಳನ್ನು ಇದೀಗ ಧೃತಿ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.